ನವೀನ್ ಅವ್ರು ಹೆಂಗ್ ಆಡ್ತವ್ರೆ, ಮಕ್ಳಿಗಿಂತ ಹೆಚ್ಚಾಗಿ ಆಡ್ತಾರೆ. ರೈಲ್ ಗೇಮ್ಸ್ ಆಡ್ತಾ ಇದೀವಿ. ಫುಲ್ಲು ಬಿಸಿಲು ಆಯ್ತಾ, ಕಾಲು ಕೆಳಗಡೆ ಇಡಕ್ಕಾಗಲ್ಲ. ಚಿಂಟು ಮತ್ತೆ ಶಿವು ಬಂದಿರ್ಲಿಲ್ಲ, ಅವ್ರಿಬ್ರಿಗೂ ತಲೆ ಸುತ್ತ ಬಂದ್ಬಿಡುತ್ತೆ ಅಂತ ಇವ್ರು ನಮ್ ಲಗೇಜ್ ಎಲ್ಲ ಕಾಯ್ಕೊಂಡು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಎಲ್ರು ಹೇಗಿದ್ದೀರಾ? ಐ ಹೋಪ್ ನೀವೆಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ತುಂಬಾನೇ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತು ನಮ್ಮ ಪಾಪುನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀವಿ? GRS ಎಲ್ಲ ಮಜಾ ಅಲ್ಲೇ. ಸೊ ತರ್ಮಂಗೋಸ್ಕರನೇ ಹೋಗ್ತಾ ಇರೋದು. ಆಯ್ತು ಬಂಟುನ ನೆಕ್ಸ್ಟ್ ಇಯರ್ ಆಯ್ತಾ. ಬಂಟು ಈಗ ಚಿಕ್ಕವನಲ್ವಾ, ಕರ್ಕೊಂಡು ಹೋಗಂಗಿಲ್ಲ. ಅವನು ದೊಡ್ಡಮ್ಮ ಮನೆ ಇದ್ದಾನೆ, ಓಕೆನಾ? ಸೊ ಫ್ರೆಂಡ್ಸ್, ಲೇಟ್ ಆಗಿ ಹೊರಟಿದೀವಿ. ನಾವು ಇಷ್ಟೊತ್ತಿಗೆ ಇರ್ಬೇಕಿತ್ತು. ಫೋನ್ ಯಾಕೋ ಶೇಕ್ ಆಗ್ತಾ ಇದೆ, ಶೇಕ್ ಅಬ್ದುಲ್ಲಾ ತರ. ನನ್ನ ಫೋನ್ ಅಷ್ಟು ಭಾರ ಇದ್ರೂ ಗಟ್ಟಿಯಾಗಿ ಇಟ್ಕೊಂಡಿರ್ತೀನಿ. ದೊಡ್ಡಪ್ಪ ಅಜ್ಜಿ. ಸೊ ನಮ್ಮ ಅಕ್ಕ ಬಾವ ಯಾರು ಬರ್ತಾ ಇಲ್ಲ. ನಾವ್ ಯಾರ್ಯಾರು ಹೋಗ್ತಾ ಇದೀವಿ ಅಂದ್ರೆ, ಚಿಂಟು ಬರ್ತಾ ಇದ್ದಾಳೆ ನಮ್ ಜೊತೆ. ಚಿಂಟು ನೋಡಿ ಹಿಂದೆ ಇದ್ದಾಳೆ. ಆಮೇಲೆ ಶಿವು, ರಕ್ಷಿತಾ, ಆಮೇಲೆ ನನ್ನ ಕಸಿನ್ಸ್ ಬರ್ತಾ ಇದಾರೆ. ಸೌಮ್ಯ ಮಮ್ಮಿ ಬರ್ತಾ ಇಲ್ಲ. ಸೊ ನಮ್ಮ ಅಣ್ಣಂದಿರು, ದೊಡ್ಡಮ್ಮನ ಮಕ್ಕಳು, ಅವರ ವೈಫು ಮತ್ತೆ ಮಕ್ಕಳು ಎಲ್ಲ ಬರ್ತಾ ಇದಾರೆ. ನಾವ್ ಇಷ್ಟು ಜನ ಟೋಟಲ್ 11 ಮೆಂಬರ್ಸ್ ಹೋಗ್ತಾ ಇದೀವಿ. ಚಿಂಟು ಆಫ್ ಮಾಡು ಚಿಂಟು, ಇಲ್ಲಿ ವಿಡಿಯೋ ಮಾಡ್ತಾ ಇಲ್ವಾ? ಸೊ ಲಾಸ್ಟ್ ಇಯರ್ ಹೋಗಿರ್ಲಿಲ್ಲ ನಾವು, ಅದ್ರ ಲಾಸ್ಟ್ ಇಯರ್ ಹೋಗಿದ್ವಿ. ತುಂಬಾ ಚೆನ್ನಾಗಿತ್ತು, ಸಖತ್ ಎಂಜಾಯ್ ಮಾಡಿದ್ವಿ. ಜೀವಿತ್ ಇದ್ನಾಗ, ಲೇಖನ ಮತ್ತೆ ಜೀವಿತ್ ಇದ್ನ ಚಿಂಟು ಲಾಸ್ಟ್ ಟೈಮ್ ಇದ್ದ. ಲೇಖನೂ ಇದ್ಲು. ಈ ಸಲ ಲೇಖನಂಗೆ ಎಕ್ಸಾಮ್. ನಾವು ಯೂಶಲಿ ಎಕ್ಸಾಮ್ಸ್ ಎಲ್ಲ ಮುಗ್ದಾದ್ಮೇಲೆ ಹೋಗ್ತಿದ್ವಿ, ಈ ಸಲ ಬೇಗ ಹೋಗ್ತಾ ಇದೀವಿ. ಸಡನ್ ಪ್ಲಾನ್ ಆಯ್ತು, ಒಂದು ರಿಫ್ರೆಶ್ಮೆಂಟ್ ಇರ್ಲಿ ಎಕ್ಸಾಮ್ ಅಷ್ಟರಲ್ಲಿ ನಮ್ಮ ಹತ್ತರ್ವನ್ಗೆ ಅಂತ ನನ್ನ ಮಗನಿಗೋಸ್ಕರ ಕರ್ಕೊಂಡು ಹೋಗ್ತಾ ಇರೋದು. ನಾವು ಎಲ್ರು ಕರ್ಕೊಂಡು ಹೋಗ್ತಾ ಇದೀವಿ. ಸೊ ಮಜಾ ಮಾಡೋಣ. ಎಸ್ ಅಂದ್ರೆ ಇನ್ನು ಎಕ್ಸಾಮ್ಸ್ ಎಲ್ಲ ಮುಗ್ದು ಏಪ್ರಿಲ್ ಆತರ ಬಂದ್ರೆ ಯಾರಿಗೆ ಸುಮ್ನೆ ಅದಕ್ ಬೇರೆ ಬಂದ್ಬೇಡ. ಅತ್ಯ ಬಾನವಿ ಇಲ್ಲಿ ಬಿಸಿಲು ಅಮ್ಮ ಬಂದ್ಬಿಡುತ್ತೆ. ನಾನು ಈ ಕಡೆ ಹಾಕ್ತೀನಿ, ಬಿಸಿಲು ನೀರ್ಲಿ ಇರುತ್ತೆ ಇಲ್ಲಿ ಕರೆಕ್ಟಾಗಿ. ಸ್ನೋ ಪಾರ್ಕ್ ಖುಷಿನಾ? ಚೆನ್ನಾಗಿ ಓದ್ಕತೀಯ ತಾನೆ? ಫ್ರೆಂಡ್ಸ್, ಈಗ ನಾವು ಕಾರ್ ಪಾರ್ಕ್ ಮಾಡಿಬಿಟ್ಟು ಇಲ್ಲಿ ಟಿಕೆಟ್ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದ್ವಿ ರಿಸೆಪ್ಷನಿಗೆ. ಸೊ ಇಲ್ಲೇನಂತ ಅಂದರೆ, ನಾವು ಟೋಟಲ್ ಈಗ 13 ಮೆಂಬರ್ಸ್ ಬರ್ತಿರೋವಂಥದ್ದು ಅಂತ. ಇದರಲ್ಲಿ ನಾವು 11 ಟಿಕೆಟ್ಸ್ನ ಕಲೆಕ್ಟ್ ಮಾಡ್ಕೋತಾ ಇದ್ದೀವಿ. ಆ್ಯಕ್ಚುಲಿ ಇದೇನಂತ ಅಂದರೆ, ಇನ್ಫ್ಲೂಯೆನ್ಸರ್ಸಿಗೆ ಅಂತ ಅಂದ್ಬಿಟ್ಟು ಟಿಕೆಟ್ಸ್ ಕಲೆಕ್ಟ್ ಮಾಡ್ಕೋತಿರೋವಂಥದ್ದು. ಸೊ ನಮಗಿಲ್ಲಿ ಯಾವುದೇ ಥರ ನಾವು ಗೇಮ್ಸ್ ಇರ್ಬೋದು ಅಥವಾ ಎಲ್ಲಿಗೆ ಹೋದ್ರೂ ಯಾವುದೇ ಥರ ವೆಯ್ಟ್ ಮಾಡೋ ನೆಸೆಸಿಟಿ ಇರೋದಿಲ್ಲ. ಸೊ ಈಗ ನಾನು ಮತ್ತು ನವೀನ್ ಬಂದು 11 ಟಿಕೆಟ್ಸ್ನ ಕಲೆಕ್ಟ್ ಮಾಡ್ಕೊತಾ ಇದ್ದೀವಿ. ಇನ್ನು ಇವರೆಲ್ಲ ಜಾಯಿನ್ ಆಗ್ತಾರೆ ಈಗ. ಶಿವು ಮತ್ತು ರಕ್ಷಿತಾ ಒಂದು ಕಾರಲ್ಲಿ ಬರ್ತಾ ಇದ್ದಾರೆ, ಮತ್ತು ನನ್ನ ಕಸಿನ್ಸ್ ಬರ್ತಾರೆ ಅಂತ ಹೇಳಿದ್ನಲ್ಲ, ಅವರೆಲ್ಲ ಇನ್ನೊಂದು ಕಾರಲ್ಲಿ ಬರ್ತಾ ಇದ್ದಾರೆ. ನಮ್ಮ ಅಕ್ಕ ಏನಕ್ಕೆ ಬರಲಿಲ್ಲ ಅಂತ ಅಂದರೆ, ಅಲ್ಲಿ ಏನಂತ ಅಂದರೆ ಅವಳಿಗೆ ನೀರಲ್ಲಿ ಬಂದು ಈಗ ಆಟಾಡೋಕ್ಕೆ ಹೆಣ್ಮಕ್ಳಿಗೆ ಪರ್ಸ್ನಲ್ದು ಇರುತ್ತಲ್ಲ ಏನಾದರೂ. ಸೊ ಇನ್ನು ಅದಕ್ಕೆ ನಮ್ಮ ಭಾವನೂ ಕೂಡ ಅವರು ಡ್ಯೂಟಿಯಿಂದ ಬಂದು ರೆಸ್ಟ್ ಮಾಡಬೇಕು, ಬರಲ್ಲ ಅಂತ ಅಂದರು. ಇನ್ನು ಬಂಟು ಮತ್ತು ನಮ್ಮ ಅಮ್ಮನ್ನ ಕರ್ಕೊಂಡು ಬಂದರೆ, ಅಮ್ಮ ಅಂತೂ ಏನೂ ಆಟಾಡಲ್ಲ, ಆ ಬಿಸಿಲಲ್ಲಿ ಸುಮ್ಮನೆ ಕೂತ್ಕೊಳ್ಳೋದಕ್ಕಿಂತ ನಾನು ಬಂಟು ಆರಾಮಾಗೇ ಇರ್ತೀವಿ, ನೀವು ಹೋಗಿ ಬನ್ನಿ ಅಂತ ಹೇಳಿದ್ರು. ಸ್ನೋ ಪಾರ್ಕಿಗೆ ಹೋಗ್ಬೇಕಾದ್ರೆ ಸಾಕ್ಸ್ ಅನ್ನೋದು ಕಂಪಲ್ಸರಿ ಇರುತ್ತೆ. ಸೊ ನೀವು ಯಾರಾದರೂ GRS ಪ್ಲ್ಯಾನ್ ಮಾಡಬೇಕಾದ್ರೆ ಇಲ್ಲಿ ಸ್ನೋ ಪಾರ್ಕು ಮತ್ತು ಅಪ್ ಆ್ಯಂಡ್ ಡೌನು ಮತ್ತು ಇದು ವಾಟರ್ ಪಾರ್ಕು, ಈ 3 ಇರುತ್ತೆ. ಸೊ ಏನಂತ ಅಂದರೆ, ಇಲ್ಲಿ ಸಾಕ್ಸ್ ಕಂಪಲ್ಸರಿ ಹೇಳ್ತಾರೆ. ನಿಮ್ಮ ಹತ್ರ ಮನೇಲಿ ಆಲ್ರೆಡಿ ಸಾಕ್ಸ್ ಇದ್ದರೆ ಸಾಕ್ಸ್ ತೊಗೊಂಡು ಹೋಗ್ಬಿಡಿ, ಇಲ್ಲ ಅಂದರೆ 50 ರೂಪೀಸ್ ಕೊಟ್ಟು ಬೈ ಮಾಡಬೇಕಾಗುತ್ತೆ. ಇನ್ನು ಕಾಸ್ಟ್ಯೂಮ್ ಬಗ್ಗೆ ಹೇಳೋದಾದರೆ, ನೈಲಾನ್ ಬಟ್ಟೆನೇ ಹಾಕಬೇಕು ಅಂತ ಹೇಳ್ತಾರೆ. ನಾವೆಲ್ಲ ನಮ್ಮ ಹತ್ರ ಇರೋವಂಥ ಕಾಟನ್ ಟೀ ಶರ್ಟ್ಸು ಮತ್ತು ಪ್ಯಾಂಟ್ಸು ಈ ಥರ ಎಲ್ಲ ತೊಗೊಂಡೋಗಿದ್ವಿ. ಅಲ್ಲಿ ನೈಲಾನ್ ಕಂಪಲ್ಸರಿ ಅಂತ ಹೇಳ್ತಾರೆ ಅಂತ ಅಂದ್ಬಿಟ್ಟು ಏನು ಮಾಡಿದ್ವಿ, ಮತ್ತೆ ನಾವೆಲ್ಲ ಹೋಗ್ಬಿಟ್ಟು ಬೈ ಮಾಡಿದ್ದಾಯಿತು.
ಕೆಲವರು ಕಾಟನ್ ಬಟ್ಟೆ ಹಾಕ್ಕೊಂಡು ಕೂಡ ಆಟ ಆಡಿದ್ರು. ಬಟ್ ಅವ್ರು ಹೇಳೋದು ಒಳ್ಳೇದಕ್ಕೆ ಅಂತ ಅನಿಸ್ತು. ನೈಲಾನ್ ಬಟ್ಟೆಗಳನ್ನ ಹಾಕ್ಕೊಳ್ಳೋದ್ರಿಂದ ನಾವು ನೀರಲ್ಲಿ ಜಾರಬೇಕಾದ್ರೆ ಆಟ ಆಡಬೇಕಾದ್ರೆ ಎಲ್ಲ ಅದು ತುಂಬಾ ಈಸಿಯಾಗಿ ಹೋಗುತ್ತೆ, ಒಂದು ರೀಸನ್ನು. ಇನ್ನೊಂದೇನಂತ ಅಂದರೆ ಅದು ನೀರು ತೊಗೊಳೋದಿಲ್ಲ ಅಲ್ವಾ, ನಮಗೆ ನೀರಲ್ಲಿ ಆಟ ಆಡಿ ಈಚೆ ಎದ್ದು ಬಂದರೂ ಕೂಡ ಬೇಗ ಡ್ರೈ ಆಗುತ್ತೆ. ಸೊ ನಾವು ಏನು ಇದೆಲ್ಲ ಕಂಪಲ್ಸರಿ ಅಂತ ಹೇಳ್ತಾರೆ ಅಂತೆಲ್ಲ ಅಂದ್ಕೊಂಡೇ ಇರಲಿಲ್ಲ. ನಾವು ಸಾಕ್ಸು ತೊಗೊಂಡು ಹೋಗ್ಬೋದಿತ್ತು, ಮನೆಯಲ್ಲೇ ಇರ್ತಾಯಿತ್ತು. ಬಟ್ ನೈಲಾನ್ ಬಟ್ಟೆಗಳು ಆ ಥರದ್ದು ಏನಾದರೂ ಇದ್ದರೆ ತೊಗೊಂಡು ಹೋಗ್ಬೋದಿತ್ತು, ಬಟ್ ನಾವು ತೊಗೊಂಡು ಹೋಗಿರಲಿಲ್ಲ. ಓಕೆ, ಸಾಕ್ಸ್ ಬೈ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಇನ್ನಿಬ್ಬರು ಎಕ್ಸ್ಟ್ರಾ ಇದ್ದಿದ್ದರಿಂದ ಇಬ್ಬರಿಗೆ ಟಿಕೆಟ್ ತೊಗೋಬೇಕಾಯಿತು. ಸೊ ಅವರು ಕೂಡ ಅದನ್ನು ಟಿಕೆಟ್, ನನ್ನ ಬ್ರದರ್ಸ್ ಹೋಗ್ಬಿಟ್ಟು ಟಿಕೆಟ್ ತೊಗೊಂಡು ಬರ್ತಾಯಿದ್ರು. ಮಕ್ಕಳೆಲ್ಲ ತುಂಬಾ ಎಕ್ಸೈಟ್ಮೆಂಟಲ್ಲಿದ್ದರು. ಇವರೆಲ್ಲ ನನ್ನ ಅಣ್ಣನ ಮಕ್ಕಳು. ಸೊ ನಮ್ಮ ದೊಡ್ಡಮ್ಮ ಇದ್ದಾರಲ್ಲ, ನಮ್ಮ ಅಮ್ಮನ ಅಕ್ಕ ಇದ್ದಾರಲ್ಲ, ಅವರ ಮಗನ ಮಕ್ಕಳು ಇವರಿಬ್ಬರು ಮತ್ತು ಇವನು 3 ಜನನೂ ಕೂಡ. ಒಬ್ಬ ಅಣ್ಣನಿಗೆ 2 ಮಕ್ಕಳು, ಇನ್ನೊಬ್ಬ ಅಣ್ಣನಿಗೆ ಇನ್ನೊಬ್ಬ ಮಗ. ಸೊ ನಾವು ಯಾವಾಗಲೂ ಊರ ಸೈಡ್ ಹೋಗ್ಬೇಕಾದ್ರೆ ಇಲ್ಲಿ ಗ್ರೀನ್ ಚೂಡಿದಾರ್ ಹಾಕಿದಾರಲ್ಲ ಅವ್ರ ಮನೆ ಹತ್ರ, ನಮ್ಮ ದೊಡ್ಡಮ್ಮನ ಮನೆ ಅಂತ ಸ್ಟಾಪ್ ಕೊಡ್ತೀವಿ ನೋಡಿ, ಕಂತೆಗೌಡನ ಕೊಪ್ಪಲು ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋಗೋದು. ಸೊ ಇವ್ರಿಗೆಲ್ಲ ಏನು ಫುಲ್ಲು ಮಕ್ಕಳಂತೂ ಎಕ್ಸೈಟ್ಮೆಂಟಲ್ಲಿ ವೆಯ್ಟ್ ಮಾಡ್ತಾಯಿದ್ರು. ನನ್ನ ಕಸಿನ್ಸ್ ಟಿಕೆಟ್ ತೊಗೊಂಬರ್ತೀನಿ ಅಂತ ಅಂದ್ಬಿಟ್ಟು ಹೋಗಿದ್ರು. ನಾವಿಲ್ಲಿ ಸಾಕ್ಸ್ಗಳನ್ನ ತೊಗೊಂಡು ಶೇರ್ ಮಾಡ್ಕೊತಾ ಇದ್ದೀವಿ. ಏನು ಗೊತ್ತಾ, ಈ ಥರ ಎಲ್ಲರೂ ಫ್ಯಾಮಿಲಿ ಎಲ್ಲ ಸೇರಿ ಒಂದು ಕಡೆ ಹೋಗೋದಿದೆಯಲ್ಲ, ಅದು ತುಂಬಾ ಖುಷಿ ಕೊಡುತ್ತೆ. ಅದರಲ್ಲೂ ಈ GRS ಫ್ಯಾಂಟಸಿ ಪಾರ್ಕ್ಗಂತೂ ಮಕ್ಕಳನ್ನ ಎಂಜಾಯ್ ಮಾಡಿಸೋದಕ್ಕೆ ಅಂತ ನಾವು ಪರ್ಟಿಕ್ಯುಲರಾಗಿ ಕರ್ಕೊಂಡು ಬಂದಿದ್ದು. ನಾನು ಆಲ್ರೆಡಿ GRSಗೆ ಈಗ ಹೋಗ್ತಾ ಇರೋವಂಥದ್ದು 4th ಟೈಮ್. ನಾನು ಸ್ಕೂಲ್ ಡೇಸಲ್ಲಿ ಒಂದು ಸಲ ಹೋಗಿದ್ದೆ, ಅದಾದಮೇಲೆ ಫ್ಯಾಮಿಲಿ ಜೊತೆ 2 ಸಲ ಹೋಗಿದ್ದೆ, ಈಗ 3ನೇ ಸಲ ಹೋಗ್ತಾ ಇದ್ದೀವಿ. ಫಸ್ಟ್ ನಾವು ಬಂದಿದ್ದು ಸ್ನೋ ಪಾರ್ಕಿಗೆ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಸೊ ಈಗ ಅಲ್ಲಿ ಹೋದ್ಮೇಲೆ ಫಸ್ಟ್ ಲಗೇಜ್ ಎಲ್ಲ ತೊಗೊಂಡು ಬಂದಿರ್ತೀವಲ್ವ, ಅದನ್ನೆಲ್ಲ ಲಾಕರಲ್ಲಿ ಇಡಿಸ್ಬೇಕು. ಲಾಕರಲ್ಲಿ ಇಡಿಸ್ಬಿಟ್ಟು ನಾವು ನೆಕ್ಸ್ಟು ಸ್ನೋ ಪಾರ್ಕ್ ಒಳಗಡೆ ಹೋಗಬೇಕಾಗುತ್ತೆ. ಅದನ್ನೇ ಮಾಡ್ತಾಯಿದ್ವಿ. ನನಗಂತೂ ನಮ್ಮ ಅಥರ್ವನ ಖುಷಿ ನೋಡೋದಕ್ಕೆ ನಾನು ಕಾಯ್ತಾ ಇದ್ದೆ. ಅವನು ಲಾಸ್ಟ್ ಒಂದು ಸಲ ಕರ್ಕೊಂಡೋಗಿದ್ವಿ, ಅವಾಗ ಅವನು ಎಷ್ಟು ಖುಷಿಯಾಗಿದ್ದ ಅಂತ ನಾನು ನೋಡಿದ್ನಲ್ಲ, ಅದು ನೋಡಿಬಿಟ್ಟು ನನಗೆ ಫುಲ್ಲು ಅವ್ನು ಯಾವ ಥರ ಎಂಜಾಯ್ ಮಾಡ್ತಾನೆ ಏನೋ ಅಂತ ಅಂದ್ಬಿಟ್ಟು ನಾನು ಕಾಯ್ತಾ ಇದ್ದೆ. ಅವನು ಫುಲ್ ಎಕ್ಸೈಟ್ ಆಗಿದ್ದ. ನಮಗೆ ಸ್ಕೂಲ್ ಡೇಸಲ್ಲೆಲ್ಲ ಈ ಥರ GRS ಈ ಥರ ಹೊರಗಡೆ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತಾರೆ ಅಂತಂದರೆ ರಾತ್ರಿ ಎಲ್ಲ ನಿದ್ರೆನೇ ಮಾಡ್ತಾ ಇರಲಿಲ್ಲ ನಾವು, ಅಷ್ಟರ ಮಟ್ಟಿಗೆ ಇದು ಮಾಡ್ತಾಯಿದ್ದಿದ್ದು. ಹಾಗೆ ಮಕ್ಕಳು ಕೂಡ ಅಷ್ಟೇ ಎಕ್ಸೈಟ್ಮೆಂಟಲ್ಲಿದ್ದರು. ಈಗ ಮಕ್ಕಳು ಅಂತ ಅಂದ್ಬಿಟ್ಟು ಈಗ 4 ಜನ ಇದ್ದಾರೆ, ಇವರೆಲ್ಲ ನಮ್ಮ ಅತ್ತಿಗೆದಿರೋ. ಓಕೆ, ಎಲ್ಲರೂ ಹೋಗೋಣ, ಈಗ ಸ್ನೋ ಪಾರ್ಕಿಗೆ ಹೋಗೋಣ, ಅಲ್ಲಿ ಎಂಜಾಯ್ ಮಾಡೋದಿದೆ. ನನಗೆ ಗೊತ್ತಲ್ಲ ಅಲ್ಲೆಲ್ಲ ಹೇಗಿರುತ್ತೆ ಏನೋ ಅಂತ ಅಂದ್ಬಿಟ್ಟು ಫುಲ್ಲು ವೆಯ್ಟ್ ಮಾಡ್ತಾಯಿದ್ವಿ. ಈ ಬ್ಯುಸಿ ಶೆಡ್ಯೂಲಲ್ಲಿ ಜೀವನ, ಅದು ಇದು ಕಮಿಟ್ಮೆಂಟ್ಸು, ಇದ್ರ ಮಧ್ಯೆ ಈ ಥರ ನಮ್ಗಳಿಗೆ ನಾವು ಒಂದಿನ ಟೈಮ್ ಕೊಟ್ಕೊಂಡು ಫ್ಯಾಮಿಲಿ ಜೊತೆ ಎಲ್ಲ ಹೊರಗಡೆ ಹೋಗಿ ಬರೋದ್ರಲ್ಲಿ ಎಷ್ಟು ಖುಷಿ ಸಿಗುತ್ತೆ ಅಂತ ಅಂದರೆ ಆ ದಿನ ಕಳೆದೋಗುತ್ತೆ, ಮತ್ತೆ ನಾವು ಅದೇ ಲೈಫಿಗೆ ಎಂಟ್ರಿ ಆಗ್ತೀವಿ. ಆದರೆ ಆ ಮೂಮೆಂಟ್ ಇರುತ್ತಲ್ಲ, ಅದು ಎಷ್ಟು ಖುಷಿ ಕೊಡುತ್ತೆ ಅಂದರೆ ತುಂಬಾ. ಸೊ ಈಗ ನಾವು ಸ್ನೋ ಪಾರ್ಕ್ ಒಳಗಡೆ ಎಂಟ್ರಿ ಆಗ್ತಾಯಿದ್ದೀವಿ. ನಾವು ಎಲ್ಲೇ ಹೋದರೂ ಕೂಡ ನನಗೆ ನನ್ನ ಗಂಡ ನನ್ನ ಜೊತೆ ಇದ್ರೇ ನಂಗೆ ಸಮಾಧಾನ ಆಗೋದು. ಅವ್ರು ಫುಲ್ ಕೇರ್ ಮಾಡ್ತಾರೆ, ಮತ್ತು ಅವ್ರು ಎಂಟರ್ಟೈನ್ಮೆಂಟ್ ಕೂಡ ಮಾಡ್ತಾರೆ. ನವೀನ್ ಅವ್ರ ಬಗ್ಗೆ ನಿಮಗೆಲ್ಲ ಗೊತ್ತಿರುತ್ತೆ, ಅವ್ರು ಮಧ್ಯ ಕಾಮಿಡಿ ಮಾಡಿಕೊಂಡು ಏನೋ ಒಂಥರ ಚೆಂದ. ಅವ್ರಿಗೆ ಇವತ್ತು ಸಂಡೇ ಆಗಿರೋದ್ರಿಂದ ತುಂಬಾ ಕ್ಲೈಂಟ್ಸು. ಅವ್ರ ಪಾಪ ಈವ್ನಿಂಗೆಲ್ಲ ಶೆಡ್ಯೂಲ್ ಕೊಟ್ಬಿಟ್ಟಿದ್ದಾರೆ, 6 ಗಂಟೆ ಮೇಲೆ ಸಿಗ್ತೀನಿ ಅದು ಇದು ಅಂತ ಅಂದ್ಬಿಟ್ಟು. ಅವ್ರಿಗೊಂದು ಕಡೆ ನಮ್ಮ ಜೊತೆ ಇರಬೇಕು, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋದಾದರೆ, ಇನ್ನೊಂದು ಕಡೆ ಕ್ಲೈಂಟ್ಸ್ ಬರ್ತಾರೆ. ಜೀವನ ಅನ್ನೋದು ಮುಖ್ಯ ಅಲ್ವಾ, ಇದೆಲ್ಲ ಒಂದಿನದ್ದು ಮುಗ್ದೋಗುತ್ತೆ, ಬಟ್ ಲೈಫ್ ಅನ್ನೋದು ಇಂಪಾರ್ಟೆಂಟ್ ಅಂತ 2 ರೀತಿ ಯೋಚನೆ ಮಾಡ್ತಾಯಿದ್ರು. ಆವಾಗ ನಾನು ಹೇಳಿದೆ ಏನಾಗಲ್ಲ. ಸೊ ಅವ್ರಿಗೆ ಈವ್ನಿಂಗ್ ಶೆಡ್ಯೂಲ್ ಮಾಡಿ, ಯಾಕಂದರೆ ಎಲ್ಲ ಏನು ವರ್ಕರ್ಸ್ಗೂ ಈಗ ಮನೆ ತೊಗೋತಾರೆ ಅಂತ ಅಂದರೆ ಅವರು ಆಫೀಸ್ಗೆ ಹೋಗ್ತಾ ಇರ್ತಾರೆ, ದುಡಿತಾ ಇರ್ತಾರೆ, ಮಂತ್ಲಿ EMI ಮಾಡ್ಕೋಬೇಕು, ಸ್ಯಾಲ್ರಿ ಬರುತ್ತೆ. ಆಲ್ಮೋಸ್ಟ್ ಎಲ್ಲರೂ ಫ್ರೀ ಆಗೋದೇ ಸಂಡೇ ಇರುತ್ತೆ. ಬಟ್ ಸಂಡೇ ಟೈಮು ನಾವು ಈ ಥರ ಎಲ್ಲ ಪ್ಲ್ಯಾನ್ ಮಾಡ್ಕೊಂಬಿಟ್ರೆ ನಮಗೆ ಕ್ಲೈಂಟ್ಸ್ಗಳದ್ದು ಕಷ್ಟ ಆಗಿಬಿಡುತ್ತೆ, ಕ್ಲೈಂಟ್ಸ್ ಬರೋದು. ಸೊ ಅವರು ಬಟ್ ನಾನು ಈ ಒಂದು ಸಂಡೇ ಎಕ್ಸ್ಕ್ಯೂಸ್ ಮಾಡ್ಕೊಳ್ಳಿ, ಈವ್ನಿಂಗ್ ಏನಾದರೂ ಇವತ್ತು ಬೇಡ ಅಂತಲೇ ಹೇಳಿದೆ. ಬಟ್ ಅವರು ಈವ್ನಿಂಗ್ 6 ಗಂಟೆಗೆ ಅಂತ ಅಂದ್ಬಿಟ್ಟು ಯಾರೋ ಚಾಮರಾಜನಗರದಿಂದ ಮತ್ತು ಇನ್ನೊಂದು ಬೆಂಗಳೂರಿಂದ ಏನೋ ಬರ್ತಾರೆ ಅಂದ್ಬಿಟ್ಟು ಅವ್ರಿಗೆ ಟೈಮ್ ಕೊಟ್ಟಿದ್ರು. ಸೊ ನಾವು ಟೆನಿಕಾಸ್ಟ್ 6 ಗಂಟೆ ಒಳಗಡೆ ಹೋಗಲೇಬೇಕಾಗಿತ್ತು. ಸೊ ಅಲ್ಲಿ ತನಕ ಎಷ್ಟು ಎಂಜಾಯ್ ಮಾಡೋದಕ್ಕಾಗುತ್ತೆ ಅಷ್ಟು ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂತ. ನಮ್ಮ ಅಥರ್ವ ನೋಡಿ ಎಷ್ಟು ಖುಷಿಯಾಗಿದ್ದಾನೆ. ನನಗೆ ನನ್ನ ಮಗನ ಖುಷಿ ನೋಡಿ ತುಂಬ ಖುಷಿ ಆಯಿತು, ಆಯಿತಾ. ನಾವು ಪೇರೆಂಟ್ಸ್ ಎಷ್ಟೆಲ್ಲ ಕಷ್ಟಪಡೋದು ಎಲ್ಲ ಏನಕ್ಕೆ ಹೇಳಿ ಮಕ್ಳಿಗೋಸ್ಕರನೇ. ಅವ್ರ ಮುಖದಲ್ಲಿ ಖುಷಿ ನೋಡಿದಾಗಂತೂ ತುಂಬ ಖುಷಿಯಾಗುತ್ತೆ. ಏನಂತಂದರೆ ನಮಗೆಲ್ಲ ಬೇರೆ ಬೇರೆ ಜವಾಬ್ದಾರಿಗಳಿದ್ರೆ ಮಕ್ಕಳಿಗೆ ಆಟ ಆಡೋದು ಎಂಜಾಯ್ ಮಾಡೋದ್ರಲ್ಲೇ ಜಾಸ್ತಿ ಖುಷಿ ಸಿಗ್ತಾ ಇರುತ್ತೆ. ಸೊ ಅವನಂತೂ ತುಂಬಾ ಖುಷಿಯಾಗಿದ್ದ. ಈಗೆಲ್ಲ ಮಕ್ಕಳಿಗೆಲ್ಲ ಕೂರಿಸ್ಬಿಟ್ಟು ಫೋಟೋ ತೆಗ್ಸೋಣ ಅಂತ ಅಂದ್ಬಿಟ್ಟು ತೆಗಿಸ್ತಾ ಇದ್ವಿ. ಹಾಗೆ ಒಂದು ಕ್ಲಿಪ್ಪಿಂಗ್ ಕೂಡ ತೊಗೊಂಡೆ, ಚೆನ್ನಾಗಿತ್ತು. ಎಲ್ಲರೂ ಜಾಕೆಟ್ಸು ಶೂಸ್ ಎಲ್ಲ ಹಾಕ್ಕೊಂಡು ಮಕ್ಕಳೆಲ್ಲ ಒಂಥರ ಕ್ಯೂಟಾಗಿ ಮುದ್ದಾಗಿ ಕಾಣ್ತಾಯಿದ್ರು.
ಮುಂಚೆನೇ ಹೋಗ್ಬಿಟ್ಟು ಎಲ್ಲ ಹಾಯ್ ಮಾಡ್ಕೊಂಡು ಹೋಗ್ಬಿಟ್ಟು ಈಗ ಒಬ್ಬೊಬ್ಬರೇ ಹೋಗೋಣ, ಓಪನ್ ಮಾಡ್ತಾ ಇದ್ದಾರೆ ಒಳಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಒಬ್ಬೊಬ್ಬರಾಗಿ ಎಲ್ಲ ಹೋಗ್ತಿರೋವಂಥದ್ದು. ಖುಷಿ ಆಗ್ತಾಯಿತ್ತು. ಎಲ್ಲ ಮಕ್ಕಳು ನೋಡಿ, ಮಕ್ಕಳೆಲ್ಲ ಎಷ್ಟು ಕ್ಯೂಟಾಗಿ ಹೆಂಗೆ ಬರ್ತಾಯಿದ್ದಾರೆ ಅಂತ ಅಂದ್ಬಿಟ್ಟು ಅವರು ನೋಡಿದ್ರೇ ಖುಷಿ ಆಗ್ತಿತ್ತು. ಎಲ್ಲ ಹಾಯ್ ಮಾಡ್ಕೊಂಡು ಬರ್ತಾಯಿದ್ದಾರೆ. ಆ ಸಾಂಗ್ಸ್ ವಿತ್ ಮ್ಯೂಸಿಕ್ ಇತ್ತು. ನಾನು ಕಾಪಿರೈಟ್ ಬರುತ್ತೆ ಅಂತ ಮ್ಯೂಟ್ ಮಾಡಿದ್ದೆ. ಸಖತ್ತಾಗಿತ್ತು ಆಯಿತಾ. ಆ ಒಂದು ಜೋಶ್ ಬಂದ್ಬಿಡುತ್ತೆ. ಬಟ್ ಈ ಸ್ನೋ ಪಾರ್ಕ್ ಒಳಗಡೆ ಹೋದಾಗ ಒಂದು ಸ್ವಲ್ಪದಲ್ಲಿ ಇದಕ್ಕೆ ಅಡ್ಜಸ್ಟ್ ಆಗೋದೇ ಕಷ್ಟ ಆಗಿಬಿಡುತ್ತೆ ಆಯಿತಾ. ಕೆಲವು ಸಲ ಉಸಿರು ಕಟ್ಟಿದಂಗೆ ಆಗುತ್ತೆ. ಸೊ ಸ್ವಲ್ಪ ಟೈಮ್ ತೊಗೊಳುತ್ತೆ ನಮಗಲ್ಲಿ ಅಡ್ಜಸ್ಟ್ ಆಗೋದಕ್ಕೆ. ಸೊ ಎಲ್ಲ ಈಗ ಡ್ಯಾನ್ಸ್ ಸ್ಟಾರ್ಟ್ ಮಾಡ್ಕೊತಾ ಇದ್ವಿ. ಆ್ಯಂಡ್ ಚೆನ್ನಾಗಿತ್ತು. ಅಲ್ಲಿ ಹೋಗಿದ ತಕ್ಷಣ ಆಟ ಆಡೋದಕ್ಕೆಲ್ಲ ಶುರು ಮಾಡ್ಕೊಂಡ್ವಿ, ಡ್ಯಾನ್ಸ್ ಮಾಡಿದ್ವಿ, ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ವಿ. ಖುಷಿಯಾಗಿತ್ತು. ಎಲ್ಲ ಈ ಥರ ಎಂಜಾಯ್ ಮಾಡಿಕೊಂಡು ಎಲ್ಲನೂ ಮರೆತು ಇಲ್ಲಿ ಮಕ್ಕಳಾಗ್ಬಿಟ್ಟಿರ್ತೀವಿ ನಾವು ಕೂಡ. ಡ್ಯಾನ್ಸ್ ಮಾಡ್ತಾ ಏನೋ ಫುಲ್ಲು ನಮ್ಮದು ಯಾವುದೋ ಒಂದು ಹೊಸ ವರ್ಲ್ಡಿಗೆ ಬಂದಿದ್ದೀವಿ ಅನ್ನೋ ಥರ. ಅವಾಗವಾಗ ಈ ಥರ ಫ್ಯಾಮಿಲಿ ಜೊತೆ ಹೋಗಬೇಕು ಅಂತ ಅನಿಸುತ್ತೆ. ಆ ಮೂಮೆಂಟಲ್ಲಿ ಈ ಥರ ಎಲ್ಲ ಎಂಜಾಯ್ ಮಾಡಿದಾಗ ತುಂಬಾ ಚೆನ್ನಾಗಿತ್ತು. ಎಲ್ಲ ಸೇರಿಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ವಿ. ಡ್ಯಾನ್ಸ್ ಮಾಡೋರು ಡ್ಯಾನ್ಸ್, ಮಕ್ಳುಗಳಿಗೆ ಆಟ ಆಡ್ಕೊಳ್ಳೋದು, ಅವ್ರಿಗೇನೋ ಒಂದು ಹೊಸ ಇದಕ್ಕೆ ಬಂದಿದ್ದೀವಿ ಆ ಸ್ನೋ. ತುಂಬ ಚೆನ್ನಾಗಿತ್ತು ಅದು. ಯಾವ ಕಡೆ ಬನ್ನಿ, ಈ ಕಡೆ. ನಾವೆಲ್ಲ ಒಟ್ಟಿಗೆ ಹೋಗೋಣ. ನೀನು ಚಿಕ್ಕ ಮಕ್ಳ ತರ ಆಡ್ತೀರಾ? ಇರೋ ನವೀನ್, ಯಾಕೆ? ಎಷ್ಟು ಚೆನ್ನಾಗೈತೆ. ಫ್ರೆಂಡ್ಸ್ ನೋಡಿ, ಫ್ರೆಂಡ್ಸ್ ನವೀನ್ ಅವ್ರು ಹೆಂಗ್ ಆಡ್ತವ್ರೆ, ಮಕ್ಳಿಗಿಂತ ಹೆಚ್ಚಾಗಿ ಆಡ್ತಾರೆ. ಏಯ್ ನವೀನ್, ಮಕ್ಕಳು ಬಿದ್ಬಿಡ್ದು. ಇರು, ಏನಾಗಲ್ಲ, ಇರು. ಫ್ರೆಂಡ್ಸ್, ಚಿಂಟು ಮತ್ತೆ ಶಿವು ಬಂದಿರ್ಲಿಲ್ಲ. ಅವ್ರಿಬ್ರಿಗೂ ತಲೆ ಸುತ್ತ ಬಂದ್ಬಿಡುತ್ತೆ ಅಂತ ಇವ್ರು ನಮ್ಮ ಲಗೇಜ್ ಎಲ್ಲ ಕಾಯ್ಕೊಂಡು ಕೂತ್ಕೊಂಡ್ರು. ಹೆಂಗಿತ್ತು? ಸೂಪರ್. ಪ್ರವೀಣ ಹೆಂಗಿತ್ತು? ಹೆಂಗಿತ್ತು ಭವಿಷ್? ಇವ್ರಂತೂ ಎದ್ರುಕೊಂಡು ತಲೆ ಸುತ್ತಿ ವಾಮಿಟೆ ಮಾಡ್ಕೊಂಡ್ಬಿಡ್ತಿದ್ರು. ರಕ್ಷಿತಾ ಹೆಂಗಿತ್ತು? ನಾವು ನಡೀರಿ ಈಗ ಪಾರ್ಕ್ ಹೋಗೋಣ. ವಾಟರ್ ಪಾರ್ಕ್. ಟಿಕೆಟ್ಸ್ ಯಾರ ಹತ್ರ ಶಿವು? ವಾಟರ್ ಪಾರ್ಕ್. ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಫ್ರೆಂಡ್ಸ್ ನೋಡಿ, ಲಾಕರ್ ತಗೊಂಬಿಡಿ. ಸಾಕ್ಸಿಲ್ಲ, ಅಲ್ಲೇ ಬಿಟ್ಬಿಟ್ರ? ಇಲ್ಲ, ಸೈಡ್ಗೆ ಆಗ್ತದೆ ಚಿಂಟು. ನವೀನ್ ಬ್ಯಾಗ್ ಹಿಡ್ಕೊತೀವಿ. ಎಕ್ಸಾಮ್ಸ್ ಎಲ್ಲ ಮುಗ್ದಿಲ್ಲ. ಹೌದು. ನವೀನ್ ಹೇಗೆ ಅನಿಸ್ತಿದೆ?
ಸಖತ್ ಖುಷಿ ಇದೆ. ಹಾ, ಅದ್ರಲ್ಲೂ ಎಲ್ಲ ಹಿಂಗ್ ಫ್ಯಾಮಿಲಿ ಎಲ್ಲರೂ ಬಂದ್ರೆ ಫ್ಯಾಮಿಲಿ ಎಲ್ಲ ಜೊತೆಗೆ ಬಂದಿರೋದ್ರ ಜೊತೆಗೆ ಇವಾಗ ಮಕ್ಳಿಗೆಲ್ಲ ಎಕ್ಸಾಮ್ ಶುರು ಆಗ್ತಿದೆ. ಸೊ ಹಾಗಾಗಿ ಜನ ಜಾಸ್ತಿ ಇಲ್ಲ. ಹೌದು, ಏಪ್ರಿಲ್ ಟೈಮಲ್ಲಿ ಕಾಲಿಡೋ ಜಾಗ ಅಷ್ಟು ರಶ್ ಇರುತ್ತೆ. ಆಮೇಲೆ ಗೇಮ್ಸ್ಗೆಲ್ಲ ತುಂಬಾ ವೇಟ್ ಮಾಡಿ ಇದ್ ಮಾಡ್ಬೇಕಾಗತ್ತೆ. ಅಲರ್ಜಿಗೆ ಆ ಥರ ಅಷ್ಟೊಂದು ಬಿಸಿದ ಹಾಕ್ಬೇಡಿ, ತಣ್ಣೀರ್ ಹಾಕಿ ಅಂತ ಹೇಳಿದ್ರು ಮೊನ್ನೆ. ಅದೊಂದು ಒಂಥರ ಫೀಲ್ ಆಗುತ್ತೆ ಅನ್ಸುತ್ತೆ, ಮಚ್ಚಗಾದಂಗೆ. ಎವ್ರಿ ಸಮ್ಮರ್ ಈಗ ಆಗ್ತೈತೆ. ಹಾಯ್ ಗಾಯ್ಸ್, ಈಗ ನಾವು ಡ್ರೈ ಗೇಮ್ಸ್ ಆಡ್ತಾ ಇದೀವಿ. ಫುಲ್ಲು ಬಿಸಿಲು ಆಯ್ತಾ, ಕಾಲು ಕೆಳಗಡೆ ಇಡಕ್ಕಾಗಲ್ಲ. ನಾವೆಲ್ಲ ಇದ್ದೀನಿ. ನಮ್ಮ ಮಲ್ಲೆಯವರೇ, ನಾನೆಲ್ಲ ಹೋಗ್ತೀನಿ, ನೀವೆಲ್ಲಿ ಹೋಗ್ಬೇಡಿ ಅಂತ. ಎಲ್ಲಿ ರಮ್ಯ ಬರಲಿಲ್ಲ? ರಮ್ಯಾ ಪೂಜೆಗೆ ಬರ್ರ ಇಲ್ವಾ? ಹಾಗೆ ಫ್ರೆಂಡ್ಸ್, ನೀರಲ್ಲೆಲ್ಲ ಚೆನ್ನಾಗಿ ಆಟಾಡಿ ಹೊಟ್ಟೆ ಹಸುವಾಗಿತ್ತು. ಈಗ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಬಂದ್ವಿ. ನಾನು ಪರೋಟ ಎಗ್ ಕರಿ ತೊಗೊಂಡಿದ್ದೆ. ನವೀನ್ ಬಿರಿಯಾನಿ ಆರ್ಡರ್ ಮಾಡಿದ್ರು, ಚಿಂಟುನು ಕೂಡ ಬಿರಿಯಾನಿ ತಿಂದ್ಲು. ಸೊ ಇಲ್ಲಿ ಎಲ್ಲ ಊಟ ಮಾಡ್ತಾ ಇದ್ದಾರೆ. ಊಟ ನನಗೆ ಎಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ, ಬಟ್ ಹೊಟ್ಟೆ ಹಸ್ತಿರುತ್ತಲ್ವ, ಚೆನ್ನಾಗಿ ಆಟ ಆಡಿದಷ್ಟು ಹೊಟ್ಟೆ ಹಸುವಾಗ್ತಾನೆ ಇರುತ್ತೆ. ಅದು ಇದೇನಾದರೂ ತಿಂತಾನೆ ಇರಬೇಕು ಅಂತ ಅನಿಸ್ತಾ ಇರುತ್ತೆ. ಸೊ ಈಗ ನೀಟಾಗಿ ಸಫಿಷಿಯೆಂಟಾಗಿ ಊಟ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ನಾವೀಗ ಎಲ್ಲರೂ ಊಟ ಮಾಡ್ಕೊತಾ ಇದ್ದೀವಿ. ಊಟ ಮುಗಿಸ್ಕೊಂಡು ಮತ್ತೆ ನೀರಲ್ಲಿ ಆಟ ಆಡೋದಕ್ಕೆ ಹೋಗಬೇಕು. ಎನರ್ಜಿ ಬೇಕಲ್ವ ಆಟ ಆಡೋದಕ್ಕೆ. ನೀರಲ್ಲಿ ಆಟ ಆಡಿದಷ್ಟು ಬೇಗ ಹೊಟ್ಟೆ ಹಸುವಾಗುತ್ತೆ. ನಾವು ಸ್ನಾನ ಮಾಡಾದ್ಮೇಲೂ ಅಷ್ಟೇ, ಮುಂಚೆನೇ ಊಟ ಮಾಡಿದರೆ ಸ್ನಾನ ಮಾಡಾದ್ಮೇಲೆ ಮತ್ತೆ ಹೊಟ್ಟೆ ಹಸುವಾಗುತ್ತೆ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ನೋಡಿ ಫ್ರೆಂಡ್ಸ್, ಇವರು ನೀರಲ್ಲಿ ಪರಿಪಿತ್ತು ಒದ್ದಾಡ್ತಾವ್ರೆ. ಗೇಮ್ಸ್ಗಳು ಇಷ್ಟೊಂದವೆ, ಆಡೋದ್ ಬಿಟ್ಬಿಟ್ಟು ಚಿಕ್ಕ ಮಕ್ಕಳು ಆಟ ಆಡೋ ಜಾಗದಲ್ಲಿ ಬಂದು ಆಟ ಆಡ್ತಾವ್ರೆ. ಆಲ್ಮೋಸ್ಟ್ ವಾಟರ್ ಗೇಮ್ಸ್ ಎಲ್ಲ ನಾವು ಆಟ ಆಡ್ಕೊಂಡು ಬಂದು ಇಲ್ಲಿ ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ನವೀನ್ ಅವರೇನೆ ಫ್ರೆಂಡ್ಸ್, ಒಂದು ಆಟನೂ ಆಡಲಿಲ್ಲ. ಅವರು ಎಷ್ಟು ಹೆದರ್ಕೊತಾರೆ ಅಂತ ಅಂದರೆ ಅವ್ರಿಗೆ ಈ ಗೇಮ್ಸ್ಗಳೆಲ್ಲ ಆಗಲ್ಲ. ಅದೇ ಕಾರಲ್ಲಿ ಬೈಕಲ್ಲಿ ವೀಲಿಂಗ್ ಮಾಡು ಅಂತ ಅಂದರೆ ಮಾಡ್ತಾರೆ, ಕಾರ್ನ ಫುಲ್ ಸ್ಪೀಡಲ್ಲಿ ಓಡಿಸೋ ಅಂತಂದರೆ ಓಡಿಸ್ತಾರೆ. ಬಟ್ ಈ ಹೈಟಿಂದ ಬೀಳೋದು ಮತ್ತು ಈ ಗೇಮ್ಸ್ ಆಡೋದು ಇದೆಲ್ಲ ಅವ್ರಿಗೆ ಆಗೋದಿಲ್ಲ, ತಲೆ ಸುತ್ತು ಬಂದ್ಬಿಡುತ್ತೆ. ಹಾಗಾಗಿ ಅವ್ರು ಬರಲೇ ಇಲ್ಲ. ಇನ್ನೊಂದೇನಂತ ಅಂದರೆ ಅವರು ಮೊಬೈಲಲ್ಲಿ ವಾಟರ್ ಹತ್ರ ಎಲ್ಲ ತೊಗೊಂಡೋದಾಗ ಮೊಬೈಲ್ಗೆ ನೀರು ಬೀಳ್ದಿರೋ ಹಾಗೆ ಪೌಚ್ ತೊಗೊಂಡಿದ್ರು. ನಾನಂತೂ ನನ್ನ ಫೋನ್ನ ಲಾಕರಲ್ಲಿ ಇಟ್ಬಿಟ್ಟಿದ್ದೆ. ಅವ್ರ ಮೊಬೈಲಲ್ಲೇ ಈ ವಿಡಿಯೋಸ್ ಎಲ್ಲ ಮಾಡಿರೋದು. ಸೊ ನಿಮಗೆ ಸೈಡಲ್ಲಿ ಪಿಂಕಿಶ್ ಥರ ಕಾಣ್ತಿರ್ಬೋದು ಆ ಪೌಚ್ದದು. ಸೊ ಅವರು ಮಕ್ಕಳನ್ನ ಆಟ ಆಡಿಸ್ಕೊಂಡು ಆ ಪೂಲಲ್ಲಿ ಇದ್ದರು. ನಾವು ಅಷ್ಟರಲ್ಲಿ ಬೇರೆ ಗೇಮ್ಸ್ ಎಲ್ಲ ಆಟ ಆಡ್ಕೊಂಡು ಬಂದ್ವಿ.
ಈಗ ಇಲ್ಲೂ ಕರ್ಕೊಂಡು ಬಂದ್ವಿ ಮಕ್ಕಳು ಕೂಡ ಆಟ ಆಡ್ತಾ ಇದ್ದಾರೆ. ಮಕ್ಕಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿಕೊಂಡ್ರು. ನಾನು ಅದನ್ನೇ ಹೇಳ್ತಾ ಇದ್ದೆ, ಬಂದಿರೋದ್ರಲ್ಲಿ ನೀವೇ ಏನೂ ಆಟ ಆಡಲಿಲ್ಲ ಅಂತ ಅಂದ್ಬಿಟ್ಟು. ಸೊ ಬಲವಂತವಾಗಿ ಈಗ ಯಾರಿಗೋ ಒಬ್ರಿಗೆ ಅದು ಆಗಲ್ಲ ಅಂದರೆ ನಾವು ಬಲವಂತವಾಗಿ ಆಡ್ಸೋದಕ್ಕೂ ಹೋಗ್ಬಾರ್ದು. ಹಾಗಾಗಿ ನಾನು ಅವ್ರಿಗೇನೋ ಫೋರ್ಸ್ ಮಾಡಲಿಲ್ಲ. ಯಾವುದೇ ಥರ ಮೇಲ್ಗಡೆಯಿಂದ ಆಡೋ ಅಂಥದ್ದು ವಾಟರ್ ಗೇಮ್ಸು ಆ ಥರದ್ದೆಲ್ಲ ಏನೂ ಆಡಲಿಲ್ಲ ಅವರು. ಹಾಯ್ ರಮ್ಯಾ. ಇನ್ನು ನೆಕ್ಸ್ಟ್ ನಾವು ಬಂದಿದ್ದು ವೇವ್ ಪೂಲ್ ಹತ್ರ. ಈ ವೇವ್ಸ್ ಎಲ್ಲ 3:30ಗೆ 4:30ಗೆ 5:30ಗೆ 1 ಅವರ್ಗೆ ಒಂದ್ಸಲ 20 ಮಿನಿಟ್ಸ್ ಬರುತ್ತೆ. ಸಕ್ಕತ್ತಾಗಿರುತ್ತೆ ಆ ವೇವ್ಸ್ ಬಂದಾಗ. ಅಲ್ಲಿ ಆಟ ಆಡೋದಕ್ಕೆ ಫುಲ್ ಮಜವಾಗಿರುತ್ತೆ. ಅದಂತೂ ಮಿಸ್ ಮಾಡ್ಕೊಬಿಡಿ GRSಗೆ ಹೋದಾಗ. ಸೊ ಅಲ್ಲಿ ಕೂಡ ತುಂಬ ಚೆನ್ನಾಗಿ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಫ್ರೆಂಡ್ಸ್, ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಲವ್ ಯು ಆಲ್. ಬಾಯ್.